ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೆಂದು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ಎಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ಅದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ಮಾತಾಡಿದಾಗ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಲಿಕ್ಕಿರುವಂಥ ವಿಷಯದ ಕುರಿತು ನಾವು ಧ್ಯಾನಿಸುವಾಗ ನೀವು ನಮ್ಮೊಂದಿಗೆ ಒಡನಾಡಿ ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಮಾರ್ಪಡಿಸಿರಿ. ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಬೆಳವಣಿಗೆ ಕಾಣುವ ಹಾಗೆ ನೀನು ಕೃಪೆ ಕೊಡಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಯೇಸುವಿನ ಪ್ರಾರ್ಥನಾ ಜೀವಿತ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಜೀವಿತದ ಕುರಿತು ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತವನ್ನು ನಾವು ಧ್ಯಾನ ಮಾಡುವಾಗ ನಮ್ಮಲ್ಲಿಯೂ ಕೂಡ ಅದೇ ಆ ಪ್ರಾರ್ಥನೆ ಜೀವಿತವನ್ನು ನಾವು ಕಟ್ಟಿಕೊಳ್ಳಿಕ್ಕೂ, ಅದೇ ರೀತಿಯಾದ ಒಂದು ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕೂ ನಮಗೆ ಸಹಾಯವಾಗಲಿ. ಈ ದಿನಗಳಲ್ಲಿ ಯೇಸು ಸ್ವಾಮಿಯ ಹಾಗೆ ನಾವು ಪ್ರಾರ್ಥನೆ ಮಾಡುವ ಒಂದು ಪ್ರಾರ್ಥನಾ ವೀರರಾಗಿ ಮಾರ್ಪಡೋಣ. ದೇವರು ಈ ದಿನದ ಈ ಸಂದೇಶ ನಿಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆಗೆ ಸಹಾಯವಾಗಿ ಮಾರ್ಪಡುತ್ತದೆ ಎಂಬುದಾಗಿ ನಾನು ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸಿ ಪ್ರಾರಂಭ ಮಾಡುವನಾಗಿದ್ದೇನೆ. ಯೇಸುಸ್ವಾಮಿಯ ಪ್ರಾರ್ಥನೆ ಜೀವಿತ ವಿಧ ವಿಧವಾಗಿ ಇತ್ತು. ಮುಂಜಾನೆ ಜಾವಗಳಲ್ಲಿ, ರಾತ್ರಿಗಳಲ್ಲಿ ಆತನು ಬೆಟ್ಟದಲ್ಲಿ, ಏಕಾಂತ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು, ಕಣ್ಣೀರಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 65ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಮುಂಜಾನೆ ಇನ್ನು ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದನು. ಮೊದಲನೇದಾಗಿ ನಾವು ನೋಡ್ಬೋದು, ಯೇಸು ಸ್ವಾಮಿಯ ಪ್ರಾರ್ಥನಾ ಜೀವಿತದಲ್ಲಿ ಮುಂಜಾನೆ ಪ್ರಾರ್ಥನೆ. ಯೇಸು ಸ್ವಾಮಿ ಮುಂಜಾನೆ ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವನಾಗಿದ್ದನು. ಮುಂಜಾನೆ ಜಾವಗಳಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡುವಂಥದ್ದು ನಮ್ಮ ಜೀವಿತದಲ್ಲಿ ತುಂಬ ಸಂತೋಷಕರವಾದ ಒಂದು ವಿಷಯವಾಗಿರ್ತದೆ. ಯಾಕೆಂದರೆ ಬೆಳಗಿನ ಆರಂಭದ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಕುಂತು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಒಂದಿಗೆ ಒಡನಾಡಿ ನಮ್ಮನ್ನು ಅನೇಕ ವಿಷಯಗಳಲ್ಲಿ ಸಂತೋಷ ಮಾರ್ಗದಲ್ಲಿ ನಡೆಸುವನಾಗಿದ್ದಾನೆ. ಅದರಿಂದ ಯೇಸು ಸ್ವಾಮಿ ಮುಂಜಾನೆ ಅನ್ನುವಂಥದ್ದು ತನ್ನ ತಂದೆಯೊಂದಿಗೆ ಕಳೆಯಲಿಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಸಮಯವಾಗಿತ್ತು. ಅದಕ್ಕೆ ಮಾರ್ಕನ ಬರೆದು ಸುವಾರ್ತೆಯಲ್ಲಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದನು. ಮುಂಜಾನೆ ಪ್ರಾರ್ಥನೆ ಅನ್ನುವಂಥದ್ದು ನಾವು ಎದ್ದು ಹೊರಟು ಹೋಗ್ಬೇಕಂದ್ರೆ ಹಾಸಿಗೆಯಿಂದ ಎದ್ದು ಪ್ರತ್ಯೇಕವಾದ ಒಂದು ಸ್ಥಳಕ್ಕೆ ಹೋಗಿ ನಾವು ಪ್ರಾರ್ಥಿಸುವಾಗಲೇ ಪ್ರಾರ್ಥಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಒಂದು ವೇಳೆ ಇರುವ ಸ್ಥಳಗಳಲ್ಲೇ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಪ್ರಾರಂಭ ಮಾಡೋದಾದ್ರೆ ಹೆಚ್ಚು ಸಮಯ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು ವೇಳೆ ಎದ್ದು ನಾವು ಫ್ರೆಶ್ ಆಗಿ ಮುಂಜಾನೆ ಜಾವ ಒಂದು ಪ್ರತ್ಯೇಕಿಸಲ್ಪಟ್ಟ ಸ್ಥಳಕ್ಕೆ ಹೋಗಿ ಕುಂತ್ರೆ ನಾವು ಎಷ್ಟು ಸಮಯ ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು. ಒಂದು ವೇಳೆ ಹಾಸಿಗೆಯಲ್ಲೇ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಮುಂಜಾನೆ ಜಾವದಲ್ಲಿ ಕುಂತ್ರೆ ನಮಗೆ ಕ್ಷಣ ಮಾತ್ರದಲ್ಲಿ ನಿದ್ದೆ ಎನ್ನುವಂಥದ್ದು ನಮ್ಮನ್ನು ಆವರಿಸಿಕೊಂಡು ಮುಂಜಾನೆ ಪ್ರಾರ್ಥನೆ ಹೆಚ್ಚು ಸಮಯ ಮಾಡದ ರೀತಿಯಲ್ಲಿ ನಮ್ಮನ್ನು ತಡೆದು ಬಿಡ್ತದೆ. ದೇಹದ ಆಯಾಸದ ನಿಮಿತ್ತ ನಾವು ಮುಂಜಾನೆ ಹೆಚ್ಚು ಸಮಯ ದೇವರ ಸಮ್ಮುಖದಲ್ಲಿ ಕಳೆಯದ ಹಾಗೆ ಬಲಹೀನವಾದ ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾರ್ಪಡ್ತದೆ. ಆದರೆ ನಾವು ಮಲಗಿರುವ ಸ್ಥಳವನ್ನು ಬಿಟ್ಟು ಎದ್ದು ಫ್ರೆಶ್ ಆಗಿ ಬೇರೆ ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ಕುಂತು ಮುಂಜಾನೆ ಸಮಯ ಪ್ರಾರ್ಥಿಸುವಾಗ ಗಂಟೆಗಟ್ಟಲೆ ನಾವು ಪ್ರಾರ್ಥನೆ ಮಾಡ್ಬೋದು. ಅದರಲ್ಲಿ ಒಂದು ಸಮಾಧಾನ, ಸಂತೋಷವನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತದಲ್ಲಿ ಮೊದಲನೇದಾಗಿ ಯೇಸು ಸ್ವಾಮಿ ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ಕ್ರೈಸ್ತರಾಗಿರುವ ನಾವುಗಳು ಮುಂಜಾನೆ ಜಾವ ಅನ್ನುವಂಥದ್ದು ಯೇಸು ಸ್ವಾಮಿಗೆ ಮೀಸಲಾಗಿ ನಾವು ಕೊಡಬೇಕು. ಮುಂಜಾನೆ ಬೆಳಗ್ಗೆ ಇನ್ನು ಮೊಬ್ಬಿರುವಾಗಲೇ ಯೇಸು ಸ್ವಾಮಿ ಹೇಗೆ ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ದೇವರ ಹತ್ರ ಪ್ರಾರ್ಥಿಸಿದ್ರು, ಹಾಗೆ ಇನ್ನು ಮುಂಜಾನೆ ಮೊಬ್ಬಿರುವಾಗಲೇ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ಸಮಯ ದೇವರ ಪಾದ ಪೀಠದಲ್ಲಿ ಕುಂತು ವಾಕ್ಯ ಓದಿ ದೇವರನ್ನ ಸ್ತುತಿಸಿ ನಮ್ಮ ಎಲ್ಲ ದಿನಾಚಾರಿಗಳನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡೋದಾದರೆ ನಮ್ಮ ಜೀವಿತದಲ್ಲಿ ಆ ದಿನದ ಜೀವಿತ ತುಂಬ ಸಕ್ಸಸ್ಫುಲ್ ಆಗಿ ಜಯಕರವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತದಲ್ಲಿ ಮೊದಲನೇದಾಗಿ ಯೇಸು ಸ್ವಾಮಿ
ಮುಂಜಾನೆ ಪ್ರಾರ್ಥನೆ ಮಾಡಿದ್ರು. ಎರಡನೇದಾಗಿ ನಾವು ನೋಡ್ಬೋದು, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನ ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂದು ಹೆಸರಿಟ್ಟನು. ಯೇಸುಸ್ವಾಮಿಯ ಪ್ರಾರ್ಥನೆ ಜೀವಿತದಲ್ಲಿ ಎರಡನೇದಾಗಿ ಯೇಸುಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅಂದರೆ ಆಲ್ ನೈಟ್ ಪ್ರೇಯರ್. ಯೇಸುಸ್ವಾಮಿ ರಾತ್ರಿಯೆಲ್ಲ ತಂದೆಯ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲೇ ಕಳೆದರು. ಅದರ ನಾಳಿನ ದಿನ ಇರುವಂಥ ಕೆಲಸ ತುಂಬ ಸೂಕ್ಷ್ಮವಾದ ಒಂದು ಕೆಲಸ ಅಥವಾ ತುಂಬ ಜವಾಬ್ದಾರಿ ಉಳ್ಳ ಒಂದು ಕೆಲಸ ಆದದ್ರಿಂದ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲೇ ಕಳೀತಾ ಇದ್ದಾರೆ. ಹಾಗಾದರೆ ಪ್ರಿಯರೇ, ನಮಗೆ ಹೆಚ್ಚು ಒತ್ತಡಗಳು ಬರುವಾಗ, ಹೆಚ್ಚು ಇಕ್ಕಟ್ಟುಗಳು ಬರುವಾಗ, ನಮ್ಮಿಂದ ಆಗದೇ ಇರುವಂಥ ಕೆಲವೊಂದು ಕಾರ್ಯಗಳು ನಮ್ಮನ್ನು ಸುತ್ತಿಕೊಂಡಾಗ ಅಥವಾ ನಮ್ಮಿಂದ ನಿಭಾಯಿಸ್ಲಿಕ್ಕೆ ಆಗದೇ ಇರುವಂಥ ಕೆಲವೊಂದು ಜವಾಬ್ದಾರಿಗಳು ನಮಗೆ ಬಂದಾಗ ನಾವು ಹೆಚ್ಚು ಸಮಯ ದೇವರ ಹತ್ರ ಪ್ರಾರ್ಥನೆಯಲ್ಲಿ ಕುಂತ್ರೆ ಸಾಕು, ದೇವರು ತಕ್ಕ ಆಲೋಚನೆ ಕೊಟ್ಟು ತಕ್ಕ ಮಾರ್ಗದರ್ಶನದಲ್ಲಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲೇ ಕಳೆದ ನಂತರವಾಗಿ ಬೆಳಗಿನ ಸಮಯ ಬಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತನ್ನ ಶಿಷ್ಯರಲ್ಲಿ ಪ್ರತ್ಯೇಕವಾಗಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂಬುದಾಗಿ ಹೆಸರಿಡೋದನ್ನ ನಾವು ನೋಡ್ತೇವೆ. ಪ್ರಿಯರೇ, ಅಪೋಸ್ತಲರನ್ನ ಯೇಸು ಸ್ವಾಮಿ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದಿದ್ದಾರೆ. ಈ ಕಾಲಘಟ್ಟಗಳಲ್ಲಿ ಒಂದು ಸೇವೆಗೆ ಒಬ್ಬರನ್ನ ಆರಿಸಿಕೊಳ್ಬೇಕಂದ್ರೆ ಯೇಸು ಸ್ವಾಮಿಯ ಹಾಗೆ ನಾವು ಕೂಡ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಇರಬೇಕು. ಒಂದು ವೇಳೆ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಸರಿಯಾದ ಆಲೋಚನೆ ಪಡ್ಕೊಂಡು ನಾವು ಆರಿಸಿಕೊಂಡ್ರೆ ಅವರು ಸೇವೆಯಲ್ಲಿ ನೆಲೆ ನಿಲ್ಲುವವರಾಗಿರ್ತಾರೆ. ಕಷ್ಟ ಬಂದರು, ಹಿಂಸೆ ಬಂದರು, ಒಂದು ವೇಳೆ ಎಂಥ ಇಕ್ಕಟ್ಟುಗಳು ಬಂದರೂ ಅವರು ನೆಲೆ ನಿಂತು ಕರ್ತನ ಸೇವೆಯನ್ನು ಮಾಡುವವರಾಗಿರ್ತಾರೆ. ಇಲ್ಲದೆ ಹೋದರೆ ನಮ್ಮ ಸ್ವಬುದ್ಧಿಗೆ ಆಧಾರವಾಗಿ ಆರಿಸಿಕೊಂಡ್ರೆ ತಾತ್ಕಾಲಿಕವಾದ ಸೇವೆಯನ್ನು ಮಾಡಿ ಅವರು ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಅದರಿಂದ ಯೇಸು ಸ್ವಾಮಿ ರಾತ್ರಿಯೆಲ್ಲ ತಂದೆ ಸಮ್ಮುಖದಲ್ಲಿ ಕುಂತು ರಾತ್ರಿಯೆಲ್ಲ ಯಾರನ್ನು ಆರಿಸಿಕೊಳ್ಬೇಕು, ತಂದೆ ಯಾರನ್ನ ಗುರುತಿಸಿದವರು ಅವರನ್ನು ಸಿದ್ಧಪಡಿಸಿಕೊಂಡು ಅವರನ್ನು ಸ್ಥಿರಪಡಿಸಿಕೊಂಡು ಅವರನ್ನೇ ಅಪೋಸ್ತಲರಾಗಿ ನೇಮಿಸಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ರಾತ್ರಿ ಪ್ರಾರ್ಥನೆಗಳಲ್ಲಿ ಅನೇಕ ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮಧ್ಯ ರಾತ್ರಿ, ಒಂದು ವೇಳೆ ರಾತ್ರಿಯ ಪೂರ್ತಿ ಪ್ರಾರ್ಥನೆ ನೀವು ಮಾಡೋದಾದ್ರೆ ನಿಮಗೆ ಮುಂಬರುವಂತ ಕೇಡುಗಳಿಂದ ದೇವರು ತಪ್ಪಿಸ್ತಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮಗೆ ವಿರೋಧವಾಗಿ ಏನಾದರೂ ಆಲೋಚನೆಗಳನ್ನ ಶತ್ರು ಆದವನು ಮಾಡಿಟ್ಟುಕೊಂಡಿರೋದಾದ್ರೆ ಅದರ ಮೇಲೆ ಒಂದು ಜಯವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡುವಾಗ ನಾವು ಎರಡನೇದಾಗಿ ನೋಡ್ಬೋದು, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಸ್ಥಿರವಾಗಿ ನಿಲ್ಬೋದು, ಒಂದು ಸ್ಪಿರಿಚುವಲ್ ಆಗಿ ದೃಢವಾಗಿ ನಿಲ್ಬೋದು. ಅಂತರ್ಯ ಮನುಷ್ಯನು ವಿಶೇಷವಾದ ಬಲದಿಂದ ತುಂಬಲ್ಪಡ್ತಾನೆ. ರಾತ್ರಿಯ ಪ್ರಾರ್ಥನೆಗಳು ನಮ್ಮ ಸೇವಾ ಜೀವಿತಕ್ಕೂ ಕೂಡ ಒಂದು ಸಕ್ಸಸ್ಫುಲ್ ಆಗಿ ಮುಂದೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ನಾವು ಕಳೆದು ಅದರ ಬೆಳಗಿನ ಸಮಯ ಪ್ರಾರ್ಥನೆ ಮಾಡುವಾಗ ಅಥವಾ ಯಾವುದಾದ್ರೂ ಒಂದು ರೋಗಿಯನ್ನು ಸಂಧಿಸುವಾಗ ಅಲ್ಲಿ ಒಂದು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ರಾತ್ರಿಯ ಪ್ರಾರ್ಥನೆ ತುಂಬ ಪ್ರಾಮುಖ್ಯವಾಗಿರುವಂಥದ್ದು. ಅನೇಕ ಸಭೆಗಳಲ್ಲಿ ತಿಂಗಳಲ್ಲಿ ಒಂದು ಬಾರಿ ರಾತ್ರಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಅನೇಕ ವ್ಯಕ್ತಿಗಳು ವೈಯಕ್ತಿಕವಾಗಿ ಒಂದು ವಾರದಲ್ಲಿ ಅಥವಾ 15 ದಿನಕ್ಕೆ ಅಥವಾ 20 ದಿನಕ್ಕೆ, ತಿಂಗಳಿಗೆ ಒಂದು ದಿನ ರಾತ್ರಿಯ ಪ್ರಾರ್ಥನೆಗಳ ಮಾಡೋದನ್ನು ನಾವು ನೋಡ್ತೀವಿ. ಹೌದು ಪ್ರಿಯರೇ, ಹೆಚ್ಚು ರಾತ್ರಿಯ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನ ಅನೇಕ ವಿಷಯಗಳಿಂದ ಜಯಶಾಲಿಯಾಗಿ ನಿಲ್ಲಲಿಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ಬರೆಯಲ್ಪಟ್ಟು ಆತನ ಪ್ರಾರ್ಥನಾ ಜೀವಿತ ನಮಗೆ ಈ ದಿನ ಒಂದು ಮಾದರಿ ಆಗಿರುವಂಥದ್ದು. ನಾವು ಕೂಡ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡೋಣ. ರಾತ್ರಿಯೆಲ್ಲ ಆಗದೆ ಹೋದ್ರು ರಾತ್ರಿಯಲ್ಲಿ 2 ಗಂಟೆ 3 ಗಂಟೆ ನಮ್ಮಿಂದ ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯ ನಾವು ದೇವರ ಸಮ್ಮುಖದಲ್ಲಿ ಕೂರುವಾಗ ಅನೇಕ ಬಿಡುಗಡೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ರಾತ್ರಿಯ ಪ್ರಾರ್ಥನೆಯಲ್ಲಿ ಇನ್ನೊಂದು ರಹಸ್ಯವಾದ ವಿಷಯ ಏನಂದ್ರೆ, ರಾತ್ರಿ ಸಮಯ ನಮ್ಮ ಆಲೋಚನೆಗಳು ಅಥವಾ ನಮಗೆ ಯಾವುದೇ ಟೆನ್ಷನ್ ಯಾವುದೂ ಇರಲ್ಲ. ನಮ್ಮ ಮೈಂಡು ಫ್ರೆಶ್ ಆಗಿರ್ತದೆ. ರಾತ್ರಿ ಸಮಯ ತುಂಬ ವಿಶ್ರಾಮವಾಗಿ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಬುದ್ಧಿ ಮಂಡಲ ವಿಶ್ರಾಮವಾಗಿರುವಂಥ ಒಂದು ಸಮಯವಾಗಿರ್ತದೆ. ಯಾವ ಕುರಿತು ನಮಗೆ ರಾತ್ರಿ ಸಮಯ ಚಿಂತೆ ಬರೋದಿಲ್ಲ. ಆ ಸಮಯದಲ್ಲಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ತುಂಬ ಫ್ರೆಶ್ ಆಗಿ ದೇವರ ಹತ್ರ ಎಲ್ಲ ವಿಷಯಗಳನ್ನು ಹೇಳಿ ನಮ್ಮ ಹೃದಯದ ಎಲ್ಲ ಭಾರಗಳನ್ನು ಆತನ ಹತ್ರ ಇಟ್ಟು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ರಾತ್ರಿ ಪ್ರಾರ್ಥನೆ ಅನ್ನುವಂಥದ್ದು ನಾವು ಎಷ್ಟು ಅಭ್ಯಾಸ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಜೀವಿತದಲ್ಲಿ ಶೋಧನೆಗಳನ್ನು ಜಯಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಹಾಗಾದರೆ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತವನ್ನು ನಾವು ರಾತ್ರಿಯ ಆ ಮಾದರಿಯುಳ್ಳ ಪ್ರಾರ್ಥನೆ ಜೀವಿತವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದಾದರೆ, ಒಂದು ತಿಂಗಳಿಗೆ ಒಂದು ಬಾರಿ ಆದರೂ ರಾತ್ರಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿಕೊಳ್ಳೋದಾದರೆ ಆ ತಿಂಗಳಿನ ಎಲ್ಲ ಸೋಲುಗಳಲ್ಲಿ ನಮಗೆ ದೇವರು ಜಯವನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ಮತ್ತೆ ನಾವು ಮುಂದುವರಿಸಿ ನೋಡೋದಾದರೆ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ
ಅಧ್ಯಾಯದ ಅದರ 18ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ನಾವು ಓದಿಕೊಳ್ಳೋಣ. 9 ಅದರ 18ನೇ ವಚನ. ಅದನ್ನು ಓದುವಾಗ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಅಂದರೆ ಯಾವ ಡಿಸ್ಟರ್ಬ್ ಇಲ್ಲದ ರೀತಿಯಲ್ಲಿ ಒಂದು ಸ್ಥಳವನ್ನು ಗೊತ್ತು ಮಾಡಿಕೊಂಡು ಏಕಾಂತವಾಗಿ ದೇವರ ಸಮ್ಮುಖದಲ್ಲಿ ಕಳೆದದ್ದನ್ನು ನಾವು ನೋಡ್ತೇವೆ. ತಂದೆ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವಂಥ ಯೇಸು ಸ್ವಾಮಿಯನ್ನು. ಪ್ರಿಯರೇ, ನಾವು ಕೂಡ ಈ ದಿನಗಳಲ್ಲಿ ಅನೇಕ ತೊಂದರೆಗಳು, ಕೆಲಸದ ಬಿಸಿ ಒತ್ತಡಗಳು, ಕುಟುಂಬದ ಚಿಂತೆಗಳು, ವಿವಿಧ ರೀತಿಯಾದ ಭಾರವುಳ್ಳ ನಮ್ಮ ಜೀವಿತವನ್ನು ನಾವು ಯಾವಾಗಲೂ ಅದೇ ರೀತಿಯಾಗಿ ನಡೆಸಿಕೊಂಡು ಹೋಗೋದೇ ಒಂದು ಸಮಯವನ್ನು ಗೊತ್ತು ಮಾಡಿಕೊಳ್ಬೇಕು ಪ್ರಾರ್ಥನೆಗಾಗಿ. ಯೇಸು ಸ್ವಾಮಿ ನೋಡಿ ಒಳ್ಳೆ ಸೇವೆ ಮಾಡ್ತಾ ಇದ್ರು, ರೋಗಿಗಳಿಗೆ ಸೌಖ್ಯ ಕೊಡ್ತಾ ಇದ್ರು, ಸತ್ತವರನ್ನ ಎಬ್ಬಿಸ್ತಾ ಇದ್ರು, ಕುರುಡರಿಗೆ ಕಣ್ಣು ಕೊಡ್ತಾ ಇದ್ರು. ಉನ್ನತವಾದ ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಸಮಯವನ್ನು ಪ್ರಾರ್ಥನೆಗಾಗಿ ಏಕಾಂತವಾದ ಒಂದು ಸ್ಥಳದಲ್ಲಿ ಆತನು ಕುಂತು ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೀವಿ. ನಮ್ಮ ಜೀವಿತದಲ್ಲಿ ಕೂಡ ನಾವು ಏನೇ ಮಾಡ್ತಾ ಇರ್ಬೋದು, ಸೇವೆ ಮಾಡ್ತಾ ಇರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಆದರೆ ಪ್ರಾರ್ಥನೆಗೆ ಒಂದಿಷ್ಟು ಸಮಯವನ್ನು ನಾವು ಏಕಾಂತವಾಗಿ ಕೂರುವಂಥ ಒಂದು ಸಮಯವನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ಯಾವ ಡಿಸ್ಟರ್ಬ್ ಇಲ್ಲದ ರೀತಿಯಲ್ಲಿ, ಯಾರ ತೊಂದರೆ ಇಲ್ಲದ ರೀತಿಯಲ್ಲಿ ಒಂದು ಸ್ಥಳವನ್ನು ಗೊತ್ತು ಮಾಡಿಕೊಂಡು ಯೇಸು ಸ್ವಾಮಿ ಏಕಾಂತವಾದ ಒಂದು ಪ್ರಾರ್ಥನೆಯಲ್ಲಿ ತನ್ನ ಜೀವಿತವನ್ನು ಸಮರ್ಪಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ಏಕಾಂತವಾದ ಒಂದು ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಆಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಇರ್ತದೋ ಅದೆಲ್ಲವನ್ನ ಕೂಡ ಜಯಿಸಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಏಕಾಂತವಾದ ಒಂದು ಸ್ಥಳದಲ್ಲಿ ಕುಂತು ನಾವು ಪರಲೋಕದ ತಂದೆಯೊಂದಿಗೆ ಮಾತಾಡುವಾಗ ನಮ್ಮ ಮನಸ್ಸಿನಲ್ಲಿ ಇರುವುದೆಲ್ಲ ಬಿಚ್ಚಿ ಆತನ ಹತ್ರ ಹೇಳೋದು ಮಾತ್ರ ಅಲ್ಲ, ಸದುತ್ತರವನ್ನು ಪಡ್ಕೊಂಡು ಕೂಡ ನಾವು ಬರ್ಬೋದು. ಆಗ ನಮ್ಮ ಮನಸ್ಸು ಫ್ರೀ ಆಗ್ತದೆ. ನೋಡ್ರಿ, ಈಗ ಅನೇಕ ಮನುಷ್ಯರಲ್ಲಿ ಚಿಂತೆ ಅನ್ನುವಂಥದ್ದು ಅವನನ್ನು ಡಿಪ್ರೆಷನ್ಗೆ ನಡೆಸ್ತಾ ಇದೆ. ಯಾವ ಚಿಂತೆ ಮನುಷ್ಯನನ್ನು ಡಿಪ್ರೆಷನ್ ನಡೆಸ್ತಾ ಇದೆ? ಕುಟುಂಬದ ಚಿಂತೆ, ಮಕ್ಕಳ ಚಿಂತೆ, ನಂತರವಾಗಿ ಜೀವಿತ ಹೇಗೆ ಮುಂದೆ ಹೋಗಬೇಕು ಅನ್ನೋದು ಚಿಂತೆ, ಏನು ಮಾಡಲಿಕ್ಕೂ ಒಂದು ಇಕ್ಕಟ್ಟಾದ ಪರಿಸ್ಥಿತಿ, ಸಾಲಭಾರ, ರೋಗ, ಇಂತೆಲ್ಲ ಚಿಂತೆಗಳು ಮನುಷ್ಯನನ್ನು ಮುಂದೆ ಹೋಗದ ಹಾಗೆ ತಡೀತಾ ಇದೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗದ ರೀತಿಯಲ್ಲಿ ತನ್ನನ್ನು ತಾನು ನಿರಾಶೆ ಕಡೆಗೆ ನಡೆಸಿಕೊಳ್ತಾ ಇದ್ದಾನೆ. ತನ್ನನ್ನು ತಾನು ನಿರಾಶಿತನಾಗಿ ಮಾರ್ಪಡಿಸಿಕೊಳ್ತಾ ಇದ್ದೀನಿ. ಏನು ಮಾಡಲಿಕ್ಕೆ ಆಸಕ್ತಿ ಇಲ್ಲ. ಎಲ್ಲ ಜೀವಿತದಲ್ಲಿ ಬರೀ ಸೋಲು ಎಂಬುದಾಗಿರುವಂಥ ಒಂದು ಆ ಸೋಲಿನ ಅನುಭವದಲ್ಲಿ ಯಾವುದನ್ನು ಮಾಡಲಿಕ್ಕೆ ಆಸಕ್ತಿ ಇಲ್ಲದ ರೀತಿಯಲ್ಲಿ ತನ್ನ ಜೀವಿತವನ್ನು ಮುನ್ನಡೆಸಿಕೊಳ್ಳುವಂಥ ಮನುಷ್ಯನೊಂದಿಗೆ ಈ ದಿನ ಯೇಸು ಸ್ವಾಮಿಯ ಪ್ರಾರ್ಥನೆಯ ಜೀವಿತದ ಒಂದು ಅನುಭವದೊಂದಿಗೆ ಹೇಳಲಿಕ್ಕಿರುವುದೇನೆಂದರೆ, ಏಕಾಂತವಾಗಿ ಒಂದು ಸಮಯವನ್ನು ಗೊತ್ತು ಮಾಡಿಕೊಂಡು ನೀನು ಪ್ರಾರ್ಥನೆ ಮಾಡಿ ನೋಡು. ನೀನು ಏನೆಲ್ಲ ಸೋಲುಗಳನ್ನು ಅನುಭವಿಸ್ತಿದೆಯೋ ಅದೆಲ್ಲವನ್ನು ಆ ಪ್ರಾರ್ಥನೆ ಜೀವಿತ ನಿನ್ನನ್ನು ಜಯಾಳಾಗಿ ಮಾರ್ಪಡಿಸುವಂಥದ್ದಾಗಿರ್ತದೆ. ಅದರಿಂದ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತದಲ್ಲಿ ನಾವು ನೋಡಿದ್ದೇವೆ. ಮುಂಜಾನೆ ಜಾವದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾನೆ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾನೆ, ಏಕಾಂತವಾದ ಸ್ಥಳದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾನೆ, ವಿಂಗಡವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ನಂತರ ಈ ಪ್ರಾರ್ಥನೆ ಜೀವಿತವನ್ನು ನೋಡುವಂಥ ಅಥವಾ ಕೇಳುತ್ತಿರುವ ನಿಮ್ಮ ಜೀವಿತದಲ್ಲಿ ಕೂಡ ಇಂದಿನಿಂದ ಒಂದು ಪ್ರಾರ್ಥನಾ ವೀರನಾಗಿ ಮಾರ್ಪಡಬೇಕಂದ್ರೆ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತವನ್ನು ಮಾದರಿ ಮಾಡಿಕೊಂಡು ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆ ಮಾಡು, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡು, ಏಕಾಂತವಾದ ಒಂದು ಸ್ಥಳ ಗೊತ್ತು ಮಾಡಿಕೊಂಡು ಗಂಟೆಗಟ್ಟಲೆ ದೇವರೊಂದಿಗೆ ಸಮಯವನ್ನು ಕಳಿ. ಲೋಕದಲ್ಲಿ ಕೆಲಸ ಇನ್ನಿತರ ಕಾರ್ಯಗಳಲ್ಲಿ ಮುಳುಗಿರುವ ನಿನ್ನ ಜೀವಿತವನ್ನು ನೀನು ಒಂದು ಬಾರಿ ಪ್ರಾರ್ಥನೆ ಕಡೆಗೆ ತಿರುಗಿಸೋದಾದರೆ, ಪ್ರಾರ್ಥನೆಗಾಗಿ ನಿನ್ನ ಮನಸ್ಸನ್ನು ಬಿಟ್ಟು ಕೊಡೋದಾದರೆ, ನಿನ್ನ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು ಅದೆಲ್ಲದರಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಪ್ರಿಯರೇ, ದಿನಿಂದಲೇ ಪ್ರಾರಂಭ ಮಾಡಿ. ಈ ಮುಂಜಾನೆ ಜಾವ ನಾನು ಪ್ರಾರ್ಥನೆ ಮಾಡಬೇಕು, ಒಂದೊಂದು ದಿನ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಬೇಕು. ನನ್ನ ಜೀವಿತದಲ್ಲಿ ಕೆಲಸ ಇರ್ಬೋದು, ಕುಟುಂಬ ಇರ್ಬೋದು, ಎಲ್ಲ ಇದ್ರೂ ಕೂಡ ಏಕಾಂತವಾಗಿ ಒಂದು ಸ್ಥಳಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿರುವಂಥ ಒಂದು ತೀರ್ಮಾನವನ್ನು ನೀವು ಮಾಡಿಕೊಳ್ಳೋದಾದರೆ ನಿಮ್ಮ ಪ್ರಾರ್ಥನೆ ಜೀವಿತ ನಿಮ್ಮನ್ನು ಕಟ್ಟಿ ಎಬ್ಬಿಸುವಂಥದ್ದಾಗಿರ್ತದೆ, ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥದ್ದಾಗಿರ್ತದೆ. ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು, ಜಯವನ್ನು ಕಾಣುವಂಥದ್ದಾಗಿ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತ ಮಾರ್ಪಡಿಸುವಂಥದ್ದಾಗಿದೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಪ್ರಾರ್ಥನೆ ಜೀವಿತದ ಮೂಲಕ ನಮಗೆ ಕಲಿಸಿಕೊಟ್ಟ ಪಾಠಗಳಿಗಾಗಿ ಸ್ತೋತ್ರ. ಮುಂಜಾನೆ ಜಾವದಲ್ಲಿ ನೀನು ಪ್ರಾರ್ಥಿಸಿದಾಗೆ ನಾವು ಕೂಡ ಮುಂಜಾನೆ ಜಾವಗಳಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ಹಾಗೆ ರಾತ್ರಿ ಎಲ್ಲ ನೀನು ಪ್ರಾರ್ಥನೆ ಮಾಡಿದ್ದೀವಿ, ನಾವು ಕೂಡ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ದೇವರೇ ನಮಗೂ ಅನುಗ್ರಹಿಸಿರಿ. ಏಕಾಂತವಾಗಿ ಕರ್ತನೆ ಅಪ್ಪ, ಯಾವ ಡಿಸ್ಟರ್ಬ್ ಇಲ್ಲದೆ ಇರುವಂಥ ಒಂದು ಏಕಾಂತವಾದ ಸ್ಥಳಕ್ಕೆ ಹೋಗಿ ಸಮಯವನ್ನು ಗೊತ್ತು ಮಾಡಿಕೊಂಡು
ಪ್ರಾರ್ಥನೆ ಮಾಡಿದ್ದೀರಿ, ನಾವು ಕೂಡ ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ನಮಗೂ ಕೂಡ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಪ್ರಾರ್ಥನೆ ಜೀವಿತವನ್ನು ನಾವು ಕಲಿಯುವಾಗ ನಮ್ಮನ್ನೇ ನಾವು ಪ್ರಾರ್ಥನೆಗಾಗಿ ಒಪ್ಪಿಸಿಕೊಡ್ತೇವೆ. ಇಷ್ಟು ಕಾಲ ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ಆಗಿಲ್ಲ ಸ್ವಾಮಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಾರ್ಥನೆ, ನಿನ್ನ ಪ್ರಾರ್ಥನೆ ಜೀವಿತದ ಮಾದರಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಕಾರಣ ಯೇಸು ಸ್ವಾಮಿಯ ಪ್ರಾರ್ಥನೆ ಜೀವಿತದ ಮೂಲಕ ಈ ದಿನಗಳಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ವೋ ಅವರೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಎಚ್ಚರಗೊಂಡು ಪ್ರಾರ್ಥನೆ ಮಾಡುವ ಹಾಗೆ ದೇವರು ಅವರಿಗೆ ಈ ಒಂದು ಸಂದೇಶ ಸಹಾಯ ಮಾಡಲಿ. ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಕಳಿಸಿಕೊಡಿರಿ, ಅವರು ಕೂಡ ಕೇಳಿ ದೇವರ ವಾಕ್ಯಕ್ಕೆ ತಮ್ಮ ಮನಸ್ಸನ್ನು ಬಿಟ್ಟು ಕೊಡಲಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.